ಬಹುದಿನಗಳ ಆಸೆಯಂತೆ ಇವತ್ತು ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಅವರ ಜೊತೆಗೆ 13 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನ್ಯೂಸ್ ಫಸ್ಟ್ ಬಳಿ ನೂತನ ಸಚಿವರಿಗೆ ಯಾವ್ಯಾವ ಖಾತೆ ಸಿಗಬಹುದು ಅನ್ನುವಂಥ ಒಂದು ಸಂಭಾವ್ಯ ಖಾತೆಯ ಪಟ್ಟಿ ಲಭ್ಯವಾಗಿದೆ. 13 ಸಚಿವರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂಥ ಒಂದು ಸಂಭಾವ್ಯ ಪಟ್ಟಿ ಇದೆ. 13 ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸೊ ಹಾಗಿದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ? ನಿಮ್ಮ ನ್ಯೂಸ್ ಫಸ್ಟ್ನಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ಸಂಭಾವ್ಯ ಪಟ್ಟಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಾಗಿದ್ರೆ ಘಟಾನುಘಟಿ ಖಾತೆಗಳು, ಪ್ರಬಲ ಖಾತೆಗಳು ಯಾರ ಪಾಲಾಗುತ್ತೆ? ಸೊ ಆ ಒಂದು ಲಿಸ್ಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಇವರೊಟ್ಟಿಗೆ 13 ಜನ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ. ಸೊ ಈ ಒಂದು ಲಿಸ್ಟ್, ಸಂಭಾವ್ಯ ಖಾತೆಗಳ ಲಿಸ್ಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, DCM ಆಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಲಭಿಸುವಂಥ ಸಾಧ್ಯತೆ ಇದೆ. ಇನ್ನು KH ಮುನಿಯಪ್ಪನವರು ತಮ್ಮ ಆಹಾರ ಇಲಾಖೆಯಲ್ಲೇ ಮುಂದುವರಿತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇಂಧನ ಖಾತೆ ಜಾರ್ಜ್ ಅವರ ಬಳಿನೇ ಇರುತ್ತೆ. ಬೃಹತ್ ಕೈಗಾರಿಕೆ MB ಪಾಟೀಲ್ ಅವರ ಬಳಿಯೇ ಇರುತ್ತೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಸೊ ಇದು ಬೆಂಗಳೂರಿನ ಘಟಾನುಘಟಿ ನಾಯಕ ರಾಮಲಿಂಗಾರೆಡ್ಡಿ ಅವರ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಾಗಿಯೇ ಉಳಿತಾರೆ. ಕೃಷ್ಣ ಬೈರೇಗೌಡ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಸಿಗ್ತಾ ಇದೆ. ಈ ಒಂದು ಖಾತೆ DK ಶಿವಕುಮಾರ್ ಅವರ ಬಳಿ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಈಗ ಆ ಒಂದು ಖಾತೆ ಕೃಷ್ಣ ಬೈರೇಗೌಡ ಅವರ ಪಾಲಾಗ್ತಾ ಇದೆಯಂತೆ. ಇನ್ನು ಗೃಹ ಇಲಾಖೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ನಿಭಾಯಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ 2013ರ ಸಂದರ್ಭದಲ್ಲಿ, ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿ UT ಖಾದರ್ ಅವರೇ ಇದ್ದರು. ಸೊ ಈಗ ಅವರೇ ಮುಂದುವರಿತಿದ್ದಾರೆ. ಮತ್ತೊಮ್ಮೆ ಆ ಒಂದು ಇಲಾಖೆ ಅವರ ಪಾಲಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿಗ್ತಾ ಇದೆ. ಮುಂಚೆ ಇದು ಪ್ರಿಯಾಂಕ್ ಖರ್ಗೆ ಅವರ ಬಳಿ ಇತ್ತು. ಇನ್ನು ನೂತನವಾಗಿ ಮೊದಲ ಬಾರಿಗೆ ಸಚಿವರಾಗಿರುವಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಸಂಭಾವ್ಯ ಪಟ್ಟಿ ಇದು. ಸೊ ನಗರಾಭಿವೃದ್ಧಿ ಸಚಿವರಾಗಿ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಬೈರತಿ ಸುರೇಶ್ ಅವರಿದ್ದರು. ಸೊ ಈಗ ಆ ಒಂದು ಖಾತೆ ಯತೀಂದ್ರ ಸಿದ್ದರಾಮಯ್ಯನವರ ಪಾಲಾಗ್ತಿದೆಯಂತೆ. ಇನ್ನು ಸಾರಿಗೆ ಇಲಾಖೆ ಬೈರತಿ ಸುರೇಶ್ ಅವರಿಗೆ ಸಿಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಬಳಿನೇ ಉಳಿಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಸಂಭಾವ್ಯ ಖಾತೆಯ ಪಟ್ಟಿ. ಆ್ಯಂಡ್ ಬಹುತೇಕ ಇದೇ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ಬಳಿ ಆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಭಾವ್ಯ ಸಚಿವರ ಖಾತೆಯನ್ನು ನಿಮ್ಮ ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮುಖ್ಯಮಂತ್ರಿಯವರು ಇವತ್ತು ಮೊದಲ ಕ್ಯಾಬಿನೆಟ್ ಸಭೆಯನ್ನು ನಡೆಸಿದ್ರು. ಇದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ್ರು. ಅಲ್ಲಿ ಪ್ರಮುಖವಾಗಿ 8 ಘೋಷಣೆಗಳನ್ನು ಇವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೊದಲನೇದು ಹೈಲೈಟ್ ಅಂತಂದರೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಜ್ಯವ್ಯಾಪಿ ಉಚಿತ ಬಸ್ ಪಾಸ್ ವಿತರಣೆ ಮಾಡಲಾಗುತ್ತೆ. ಇನ್ನು ಮುಂದೆ ವಿದ್ಯಾರ್ಥಿಗಳು ಫ್ರೀಯಾಗಿ ಬಸ್ನಲ್ಲಿ ಓಡಾಡಬಹುದು ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಉಚಿತ ಬಸ್ ಪಾಸನ್ನು ಪಡೆದುಕೊಳ್ಬೇಕು. ಇನ್ನು ಎರಡನೇ ಘೋಷಣೆ, ಉದ್ಯೋಗಾಕಾಂಕ್ಷಿಗಳಿಗೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜನ್ನು ರಚನೆ ಮಾಡಿ ಪ್ರೈವೇಟ್ ಕಂಪನಿಗಳಲ್ಲಿ ಉದ್ಯೋಗ ನೀಡುವಂಥ ಒಂದು ಮಹತ್ವವಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ರಾಜ್ಯ ಸರ್ಕಾರವೇ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ, ಅಂದರೆ ಆ ರೀತಿಯಾದಂಥ ಒಂದು ಸೆಂಟರ್ಗಳನ್ನು ಸ್ಥಾಪನೆ ಮಾಡಿ ಸ್ಕಿಲ್ ಡೆವಲಪ್ ಮಾಡಿ ಯಾವ ಕಂಪನಿಗಳಲ್ಲಿ ಯಾವ ಹುದ್ದೆಗಳು ಖಾಲಿ ಇದ್ದಾವೋ ಆ ಹುದ್ದೆಗೆ ಅನುಸಾರವಾಗಿ ಅವರನ್ನು ನೇಮಕ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಮೂರನೇ ಘೋಷಣೆ, ಕರ್ನಾಟಕದಲ್ಲಿರುವಂಥ ಕಂಪನಿಗಳಿಗೂ ಕನ್ನಡಿಗರಿಗೆ ಹೆಚ್ಚಿನ ಪಾಲನ್ನು ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ಅಥವಾ ಆ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು.
ಇನ್ನು 4ನೇ ಘೋಷಣೆ, ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳಿಗೆ ಶೀಘ್ರವಾಗಿ ನೇಮಕಾತಿ ಮಾಡುವಂಥ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂಥದ್ದನ್ನು ಹೇಳಿದರು. ಇನ್ನು 5ನೇ ಘೋಷಣೆ, ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ ಮಾಡುವಂಥದ್ದೇನಿದೆ ಅದು GBA ವ್ಯಾಪ್ತಿಯಲ್ಲಿ ಮಾತ್ರ ಆಯಿತು. ಈಗ ಅದನ್ನು ರಾಜ್ಯವ್ಯಾಪಿ ವಿಸ್ತರಣೆ ಮಾಡೋಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ರಸ್ತೆಗಳ ಡಾಂಬರೀಕರಣಕ್ಕೆ 2,000 ಕೋಟಿಯನ್ನು ಸರ್ಕಾರ ನೀಡಿರುವಂಥದ್ದು. 2,500 ಅಡಿಯವರೆಗೂ ಕೂಡ, ಅಂದರೆ ಚದರ ಅಡಿಯವರೆಗೂ ಕೂಡ ಕಟ್ಟಡ ಕಟ್ಟಿದವರಿಗೆ OCಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ 10,000 ಭಾರತ್ ಜೋಡೋ ಯುವಕರ ಸಂಘವನ್ನು ರಚನೆ ಮಾಡಿ ತಲಾ ಒಂದೊಂದು ಸಂಘಕ್ಕೂ ಕೂಡ 10 ಲಕ್ಷ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಈಗ ಘೋಷಣೆ ಮಾಡಿದೆ. ಇದು ಪ್ರಮುಖವಾದಂತಹ ಘೋಷಣೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.